ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಶರಣವತಾರಿ. ಇವತ್ತು ನಾವು ಹೊರಟಿರುವಂಥದ್ದು ಮಂಗಳೂರಿನ ಒಂದು ಹಿಡನ್ ಜೆಮ್ ಫಾಲ್ಸ್ ಆದಂತಹ ಗುಂಡಿಯಡ್ಕ ಅಥವಾ ನಾಗುಂಡಿ ಫಾಲ್ಸ್. ಮೊದಲಿಗೆ ನಾವು ಹೊರಟದ್ದು ಕಿನ್ನಿಗೋಳಿಯಿಂದ ಬೆಳ್ಮಣ್ಣಿಗೆ ಹೋಗುವಾಗಲೇ ಕಡಂದೆಲೆ ಸಿಗ್ತದೆ. ಕಡಂದೆಲೆಯಿಂದ ಜಾರಿಗೆಗಟ್ಟೆಯಿಂದ ರೈಟ್ ತೊಗೊಂಡ್ರೆ ಸ್ಟ್ರೈಟ್ ಹೋಗೋದೆ ನಾವು ಗುಂಡಿಯಡ್ಕ ಫಾಲ್ಸ್. ಆ ಗುಂಡಿಯಡ್ಕೆಗೆ ನೆಕ್ಸ್ಟ್ ಈಗ ನಾವು ತಲುಪಿದ್ದು. ಅಲ್ಲಿಂದ ನಾವು ಬಲಕ್ಕೆ ತಿರುಗಿದ್ರೆ ಸೀದಾ ಸ್ಟ್ರೈಟ್ ಹೋಗುವಂಥದ್ದೇ ನಾವು ಗುಂಡಿಯಡ್ಕ ಫಾಲ್ಸಿಗೆ. ಫಸ್ಟಿಗೆ ಎಂಟ್ರೆನ್ಸ್ ನೋಡಿ, ಎಂಟ್ರೆನ್ಸ್ ತೋರಿಸ್ತೇನೆ. ಈಗೊಳ್ಳಿ ಈ ಥರದ ಎಂಟ್ರೆನ್ಸ್. ಅಲ್ಲಿಂದ ಬಂದರೆ ಈಗೊಳ್ಳಿ ಇಲ್ಲೆಲ್ಲ ಕಾರ್ ಪಾರ್ಕ್ ಮಾಡಿದ್ದಾರೆ. ಇಲ್ಲೆಲ್ಲ ನಿಂತ್ಕೊಂಡಿದ್ದಾರೆ ನೋಡಿ. ಇಲ್ಲಿಂದ ರೈಟ್ ಸೈಡ್ ಹೋಗ್ಬೇಕು, ಲೆಫ್ಟ್ ಸೈಡಲ್ಲ. ಇಲ್ಲಿಂದ ನೋಡಿ ಈಗ ತೋರಿಸ್ತೇನೆ. ಇಲ್ಲಿಂದ ರೈಟ್ ಸೈಡ್ ಹೋದರೆ ಸೀದಾ ಗುಂಡಿಯಡ್ಕ ಮತ್ತು ನಾಗುಂಡಿಗೆ ಫಾಲ್ಸ್. ಗುಂಡಿಯಡ್ಕ ಫಾಲ್ಸಿಗೆ ಅಥವಾ ನಾಗುಂಡಿ ಫಾಲ್ಸಿಗೆ ಇಲ್ಲಿ ಬರೋರು ಎಲ್ಲರೂ ಕೂಡ ಸಹ ಇದೊಂದು ನಾಗಬನದ್ದು ಪ್ಲೇಸ್ ಆಗಿರ್ತದೆ. ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ, ನಾನು ನಿಮಗೀಗ ತೋರಿಸ್ತೇನೆ. ಏನಂತ ಹೇಳಿದರೆ, ನಾಗಬನದ ಪರಿಸರ ಸ್ಥಳವಾಗಿರುತ್ತದೆ. ಇಲ್ಲಿ ಯಾವುದೇ ಪ್ಲಾಸ್ಟಿಕ್ ಮತ್ತು ಯಾವುದೇ ರೀತಿ ತ್ಯಾಜ್ಯ ಪ್ಲಾಸ್ಟಿಕ್ ಯಾವುದನ್ನು ಕೂಡ ಹಾಕ್ಲಿಕ್ಕೆ ಹೋಗಬೇಡಿ. ಏನಾದರೂ ತಿನ್ಲಿಕ್ಕೆ ಇಲ್ಲಿ ತೊಗೊಂಡು ಬಂದರೂ ಕೂಡ ಸಹ ವಾಪಸ್ ನೀವೇ ತೊಗೊಂಡೋಗಿ ವಾಪಸ್ ಅಲ್ಲೇ ಡಸ್ಟ್ಬಿನ್ನಿಗೆ ಹಾಕಿ. ಇದೊಂದು ಯಾವಾಗಲೂ ನೆನಪಿರಲಿ. ಯಾಕಂತ ಹೇಳಿದರೆ ನಾವೇ ನೇಚರನ್ನು ಕಾಪಾಡಿದರೆ ನಮ್ಮ ನೇಚರನ್ನು ಕಾಪಾಡ್ತದೆ. ಇದು ಯಾವಾಗಲೂ ನೆನಪಿರಲಿ. ಬಂದ್ವಿ ಈಗ ಫೈನಲಿ ಗುಂಡಿಯಡ್ಕ ಫಾಲ್ಸಿಗೆ. ನೋಡಿಗೊಳ್ಳಿ, ಇಲ್ಲಿ ಯಾರೋ ಒಬ್ರು ಇದ್ದಾರೆ ನೋಡು, ಎಂತನೋ ಎಂಜಾಯ್ ಮಾಡ್ತಿದ್ದಾರೆ ಪ್ರಕೃತಿಯನ್ನು. ಇದೇನಿಲ್ಲ, ಈ ಪ್ರಕೃತಿ ಇದು ಫಾಲ್ಸಿನ ಬಗ್ಗೆ ಒಂದು ಹೇಳಬೇಕಂತಿತ್ತು. ಇದು ಯಾವುದೇ ಮೇಲಿಂದ ನೀರು ಬೀಳುವಂಥದ್ದಲ್ಲ, ನದಿ ನೀರು ಅಲ್ಲಿಂದ ಕೊಚ್ಚಿಕೊಂಡು ಬಂದು ಹರಿತಾ ಹೋಗಿರುವಂಥದ್ದು. ಅವರೊಂದು ಏನೋ ಹೇಳ್ತಿದ್ದಾರೆ ಶ್ಲೋಕ, ಗೊತ್ತಾಗ್ತಿಲ್ಲ ನನಗೆ. ಆಂಜನೇಯ ಒಂದು ಇದೇ ಹೇಳ್ತಿದ್ದಾರೆ ನೋಡಿ. ಆಂಜನೇಯನ ಶ್ಲೋಕ ಇದು. ಇಲ್ಲಿ ಬಂದು ಪ್ರಕೃತಿಯಲ್ಲಿ ಹೇಳ್ತಿದ್ದಾರೆ ಅವರು. ಹನುಮಾನ್ ಚಾಲೀಸ್ ಬನ್ನದು ಪೂರ ಆತ್ಮ ಶಾಂತಿ ಕಡ್ಕೊಂಡು ಅವು ಇಂಚನ್ ಜಾಗಿ ಅಲ್ಪ ಜಾಗ್ರತೆ ಅನ್ಪಡೋದೆ ಜಾಗ್ರತೆ ಅಲ್ಪ ಬಾರಿ ಫ್ರೀಡ್ ಅಲ್ಪ ದುಂಜ ನಿಜ ತೋಜಿ ಎಂಕಲ ಕಡುಬು ಒಂದು ಗ್ರೂಪ್ ಉಂಟು ಕೆಲವರು ಸೇರ್ದು ನಾನು ಈಶ್ವರಲಿಂಗ ಅಂತ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಉಂಟು ಅಂಚಿನ ಸ್ವಲ್ಪ ಜಾಗ ನೀರು ಅಲ್ಪ ಅದಾರೆ ಬೆದ್ರನ ಇನ್ನೂಟ ಬರ್ರಾತಿಚ್ಚಿ ಇನ್ನಿದು ಎಂಕು ನಿಜ ಅದು ಎಂಕಿತ್ತೆ ಅಂಚಿಡ್ದು ಬರ್ತಾರದು ಸಾಜಿ ಅಂತ ಇತ್ತು ನಾನು ಬರ್ದು ಕನ್ಫ್ರ ಕೇಳಿ ಯಾನ್ ಬತ್ತನವಂಡ ನಿಜವಾದ ದೇವರೇ ಲೆಪ್ಪೈನ ಅಂತ ಎಂಕು ತೋಜುಂಡು ದೇವಂಡ ಯಾನ್ ಬತ್ತನ ಕುಡ್ಡೆಡ್ಕ ದೇವ ಸನ್ಮಾನ ಒಂದಕ್ಕೆ ಅಲ್ಪ ಪುಂಜೋಗಳು ಬತ್ತ ಪುಂಜೋಗಳು ಬತ್ತದ ಏನ ಒಂದಕ್ಕೆ ಎಂದ್ರೆ ಗೋಡೆ ಗೊತ್ತ ಎಂಕ್ಲ ಇಡೀ ಪೂಡು ಗುಂಡಿ ಅಡ್ಕ ಹಿಂಗೆ ಗೊತ್ತು ಜಮ್ಮ ಸಾದಿ ಬಂಡೆ ಬೊಕ್ಕಲ್ಪ ಏನ ಕೆಲಸ ಅಂತ ಪಂಡೆ ಹಾಕಲು ಜೋಗ್ಲ ಪಂಡೆ ಬರ್ಪರ್ನೆ ನಾನು ಪೋಪೆ ಅಲ್ಲಿ ತಂದು ಪೋಪೆ ಅಡೆ ಮುಟ್ಟ ಬೊಕ್ಕ ದೂರ ಇಪ್ಪು ಬಹುಶಃ ಅಂದು ಅಂಚೆ ಬೊಕ್ಕ ಬತ್ತು ಎಡ್ಡೆ ನಂಗೆ ಅವರಿಗೆ ಬತ್ತೆ ಅವರಿಗೆ ಬತ್ತ ನಿಂಗೆ ಗೀತು ನಾನು ಯಾಕಡೆ ಬತ್ತ ನಿಂಗೆ ಅದು ಮುಜುಗರಲಾತು ಅಂಚೆ ಆತು ಜಯ ಗುರುದೇವ ಇದನ್ನ ಇರುತ್ತೆ ನನಗೆ ಈ ಸೈಡಲ್ಲಿ ನೋಡಿ. ಈಗ ಅಲ್ಲಿಂದೆಲ್ಲ ಬಂದ್ವಿ, ಹಾಗೆ ಬರುವಾಗೇನೆ ಈ ಸೈಡಲ್ಲಿ ಹೋಗುವಾಗ ಸ್ವಲ್ಪ ಜಾಗ್ರತೆ ಮಾಡಿ ಹೋಗಿ. ಯಾಕಂತ ಹೇಳಿದರೆ ಆಚೆ ಸೈಡ್ ಜಾರಿದ್ರೆ ಫುಲ್ ನೀರಿಗೇನೆ ಬೀಳ್ತೀರಿ. ಅದಕ್ಕಿಂತ ಈಚೆ ಸೈಡಲ್ಲೇ ನಡ್ಕೊಂಡು ಹೋಗ್ಲಿಕ್ಕೆ ಟ್ರೈ ಮಾಡಿ. ಯಾಕಂತ ಹೇಳಿದರೆ ಇದುವೇ ಸೇಫ್. ಆಚೆ ಕಡೆ ಫುಲ್ ಜಾರ್ತದೆ ಇಗೊಳ್ಳಿ, ಇಲ್ಲಿಂದ ನೋಡ್ಬೇಕಂತ ಹೇಳಿದ್ರೆ ಫುಲ್ಲು ಜಾರ್ತದೆ. ಸೊ ಈಚೆ ಸೈಡಿಂದ ಹೋಗ್ಲಿಕ್ಕೆ ಟ್ರೈ ಮಾಡಿ ಜಾಸ್ತಿ. ಇದು ನೋಡಿ, ಇದುವೇ ನಮ್ಮ ಗುಂಡಿಯಡ್ಕ ಫಾಲ್ಸ್ ಬ್ರಿಡ್ಜ್. ಅದರ ಆಚೆ ಕಡೆ ಒಂದು ತೋರಿಸ್ತೇನೆ ಬನ್ನಿ. ಇಗೊಳ್ಳಿ ಅಲ್ಲೆಲ್ಲ ಒಂದಿಷ್ಟು ಜನ ಕಪಲ್ಸ್ ಎಲ್ಲ ಹೋಗಿದ್ದಾರೆ. ನೋಡು, ನಾವು ಸಹ ಈಗ ಹೊರಡು. ಮತ್ತು ಇಲ್ಲೆಲ್ಲ ಹೇಳಬೇಕಂತ ಹೇಳಿದರೆ ಅವೇ ಪ್ಲಾಸ್ಟಿಕನ್ನು ಏನಾದರೂ ತಿನ್ನಲಿಕ್ಕೆಲ್ಲ ಏನಾದ್ರು ತೊಗೊಂಡು ಬಂದಿದ್ದರೆ ಪ್ಲಾಸ್ಟಿಕ್ ಒಂದು ಮೇಯ್ನಾಗಿ ಹಾಕಬೇಡಿ. ಬನ್ನಿ, ಎಂಜಾಯ್ ಮಾಡಿ ಇಲ್ಲಿಂದ ಆರಾಮ್ಸೆ ಹೊರಡಿ. ಮತ್ತೊಂದು 5-10 ನಿಮಿಷ ಪ್ರಕೃತಿಯ ಸೌಂದರ್ಯವನ್ನು ಕಳೀರಿ. ಎಂಜಾಯ್ ಮಾಡ್ಲಿಕ್ಕೆ ಮಾತ್ರ ಒಳ್ಳೆ ಪ್ಲೇಸ್. ಮತ್ತು ಇಲ್ಲಿ ಇನ್ನೊಂದು ಹೇಳಲಿಕ್ಕಿತ್ತು, ಯಾವುದೇ ಕಾರಣ ಕೂಡ ಸಹ ಇಲ್ಲೆಲ್ಲ ಈಜಾಡಲಿಕ್ಕೆ ಮಾತ್ರ ಬರಲೇಬೇಡಿ. ಯಾಕಂತ ಹೇಳಿದರೆ ಇದು ಹರಿಯುವ ನೀರಲ್ಲ, ಸೊ ಫೋರ್ಸ್ ಜಾಸ್ತಿ ಇರ್ತದೆ ಅದಕ್ಕೋಸ್ಕರ. ಮತ್ತು ಇನ್ನೊಂದು ಹೇಳಬೇಕಿತ್ತು, ಇಲ್ಲಿ ಯಾರು ಕೂಡ ಸಹ ಇಲ್ಲಿ ಯಾವುದೇ ಎಂಟ್ರಿ ಫೀಸ್ ಇಲ್ಲ. ಮತ್ತು ಇಲ್ಲಿಂದ ಬರಬೇಕಂತ ಹೇಳಿದರೆ ಯಾರು ಇಲ್ಲಿ ಸೇಫ್ಟಿ ಗಾರ್ಡ್ಸ್ನವರು ಕೂಡ ಯಾರು ಇಲ್ಲ. ಬಟ್ ಇಲ್ಲೆಲ್ಲ ಬಂದರೆ ನೀವೇ ಸುರಕ್ಷಿತ ಆಗಿರಬೇಕು, ನೀವೇ ಜಾಗ್ರತೆಯಿಂದ ವಾಪಸ್ ಮನೆಗೆ ಹೊರಡಬೇಕು. ಇವುಗಳು ಇದುವೇ ಬ್ರಿಡ್ಜ್. ಇನ್ನೂ ಮಳೆ ಜೋರು ಬಂದರೆ ಈ ಫುಲ್ ಬ್ರಿಡ್ಜ್ ತುಂಬಿರ್ತದೆ ಮಾತ್ರ. ನಾನು ಹೋದ ವರ್ಷ ಒಮ್ಮೆ ಬಂದಿದ್ದೆ, ಆವಾಗ ಫುಲ್ಲು ಬ್ರಿಡ್ಜ್ ತುಂಬಿತ್ತು. ಮತ್ತು ನಮ್ಗೆ ಇನ್ನೊಂದು ತೋರಿಸ್ತೇನೆ ಬನ್ನಿ. ಇಗೊಳ್ಳಿ, ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ, ತೋರಿಸ್ತೇನೆ. ಇದುವೇ ಲಯನ್ಸ್ ಕ್ಲಬ್ನವರು ಹಾಕಿರುವಂಥದ್ದು ಅಲಂಗಾರು. ಬಂಡೆ ಮೇಲೆ ಬೇಡ ಹುಚ್ಚಾಟ, ಜೀವದೊಂದಿಗೆ ಬೇಡ ಚಲ್ಲಾಟ, ಪ್ರೀತಿಸುವವರಿದ್ದಾರೆ ನೆನಪಿರಲಿ, ಮನೆಯಲ್ಲಿ ಕಾಯುತ್ತಿದ್ದಾರೆ ತಿಳಿದಿರಲಿ, ಮಿತಿಯಲ್ಲಿರಲಿ ಮೋಜು ಮಸ್ತಿ, ಮರೆಯಬೇಡಿ ನೀವು ಹೆತ್ತವರ ಆಸ್ತಿ. ಇದೊಂದು ಯಾವಾಗಲೂ ನೆನಪಿರಲಿ. ಯಾಕಂತ ಹೇಳಿದರೆ ಇಲ್ಲಿ ಬಂದಾಗ ಮಾತ್ರ ಅರ್ಜೆಂಟ್ ಮಾಡ್ಲಿಕ್ಕೆ ಹೋಗಬೇಡಿ, ಯಾವುದೇ ರೀಸನ್ ಕೂಡ. ಮತ್ತು ಹುಚ್ಚಿಕಾಡ್ಲಿಕ್ಕೆ ಹೋಗಬೇಡಿ. ಎಷ್ಟೇ ಫ್ರೆಂಡ್ಸ್ ಒಟ್ಟಿಗೆ ಬರಲಿ, ಏನೇ ಮಾಡಲಿ, ಎಂಜಾಯ್ ಮಾಡಿ ಆರಾಮ್ಸೆ ಹೋಗಿ. ಯಾಕಂತ ಹೇಳಿದರೆ ಆದಷ್ಟು ಜಾಗ್ರತೆ ಇರಿ, ಅಷ್ಟೇ, ಮತ್ತೇನಿಲ್ಲ.
ಈಗೊಳ್ಳಿ ಫೈನಲಿ ಬ್ರಿಡ್ಜಿಗೆ ಬಂದ್ವಿ. ತುಂಬ ಜನ ಬರ್ತಿದ್ದಾರೆ ಮಾತ್ರ ಈಗ ಮಾತ್ರ. ಅದರಲ್ಲಿ ಫಸ್ಟಿಗೆ ನಾವು ಬಂದಾಗ ಮಾತ್ರ ತುಂಬ ಅಂದರೆ ತುಂಬ ಮಳೆ ಇತ್ತು. ಈಗೊಳ್ಳಿ ಇಲ್ಲಿ ಕೂಡ ಸಹ ಎಷ್ಟೋ ಜನ ಬರ್ತಿದ್ದಾರೆ. ಈಗೊಳ್ಳಿ ಇಲ್ಲಿಷ್ಟು ಜನ ಬರ್ತಿದ್ದಾರೆ, ಈಗೊಳ್ಳಿ ಇಲ್ಲೊಂದಿಷ್ಟು ಜನ ಬರ್ತಿದ್ದಾರೆ, ಮತ್ತು ಇಲ್ಲೊಂದಿಷ್ಟು ಜನ ಬರ್ತಿದ್ದಾರೆ. ಪ್ಲೇಸ್ ಮಾತ್ರ ಒಳ್ಳೆದಿದೆ ಮಾತ್ರ, ತಂಪಾದ ಗಾಳಿ. ಇನ್ನೊಂದು ತೋರಿಸ್ತೇನೆ ನೋಡಿ. ಈಗ ನೀರು ಹರಿಯುವಂಥದ್ದು ನೋಡಿ ಸ್ಪೀಡ್. ಹೇಳಿ ನೀರು ಮಾತ್ರ ತುಂಬ ಫೋರ್ಸ್ ಇದೆ ನೀರು ಮಾತ್ರ. ಮತ್ತು ಇನ್ನೊಂದು ಹೇಳಬೇಕಿತ್ತು, ಈ ಬ್ರಿಡ್ಜಲ್ಲೇ ಇಲ್ಲಿ ಕುತ್ಕೊಂಡು ಆರಾಮ್ಸೆ ಒಂದು 5 ಮಿನಿಟ್ಸ್ ಆರಾಮ್ಸೆ ಕುತ್ಕೊಳ್ಬೋದು. ಮಾತ್ರ ಇಲ್ಲಿ ಹೋಗುವಾಗ ಬರುವಾಗ ಸ್ವಲ್ಪ ಜಾಗ್ರತೆ ಇರಲಿ. ಕಾಲು ಜಾರಿದರೆ ಫುಲ್ ಕೆಳಗಡೆ ನೀರಿಗೇನೆ ಬೀಳ್ತೇವೆ, ಅದೊಂದು ಜಾಗ್ರತೆ ಇರಲಿ. ಇಲ್ಲಿಗೆ ಬರಲಿಕ್ಕೆ 2 ದಾರಿ ಇದೆ. ಒಂದು ದಾರಿ ಏನಂತ ಹೇಳಿದರೆ ಮೂಡಬಿದ್ರೆಯಿಂದ ಬರಲಿಕ್ಕೆ, ಇನ್ನೊಂದು ದಾರಿ ಹೇಳ್ಬೇಕಂತ ಹೇಳಿದರೆ ಬೆಳ್ಮನಿಂದ ಬರಲಿಕ್ಕೆ. ಈಗ ನಾನು ಬಂದದ್ದು ಫಸ್ಟಿಗೆ ಕ್ಲಿಪ್ಸ್ ಹಾಕ್ತೇನೆ ನೋಡಿ, ಅದರಲ್ಲಿದೆ. ಫಸ್ಟಿಗೆ ಅಂತಂತ ಹೇಳಿದರೆ ನಾವು ಕಿನಿಗೋಳಿ ಬಂದ್ವಿ, ಕಿನಿಗೋಳಿಂದ ಮೂರ್ಕಾವೇರಿ, ಅಲ್ಲಿಂದ ಸೀದಾ ಬೆಳ್ಮಳ್ಳಿಂದ ಗುಂಡಿಯಡ್ಕಿಂದ ಸೀದಾ ಇಲ್ಲಿಗೆ ಒಂದು 2 ಕಿಲೋಮೀಟರ್ ಅಲ್ಲಿಂದ ಬರಲಿಕ್ಕೆ ನಮಗೆ ಆಫ್ ರೋಡ್ ಇದೆ. ಅಲ್ಲಿಂದ ವಾಪಸ್ ಇಲ್ಲಿ ನಡ್ಕೊಂಡು ಬರಬೇಕಾಗುತ್ತೆ 5 ಮಿನಿಟ್ಸ್. ಮಾತ್ರ ಬರುವಾಗ ನೋಡಿಕೊಂಡು ಬನ್ನಿ, ಮಾತ್ರ ಫುಲ್ಲು ಜಾರ್ತದೆ ಮಾತ್ರ. ಯಾಕಂತ ಹೇಳಿದರೆ ಮಳೆಗಾಲ ಅಲ್ವಾ, ತುಂಬ ಜಾರ್ತದೆ 2 ದಾರಿ. ಮತ್ತು ಈಚೆ ಕಡೆಯಿಂದ ಬರಬೇಕಂತೇಳಿ ನಾನು ಈಗ ತೋರಿಸ್ತೇನೆ. ಅಲ್ಲಿಂದ ಬರಬೇಕಂತ ಹೇಳಿದರೆ ಬೆಳ್ಮಣ್ಣು, ಅಲ್ಲಿಂದ ನಿಮಗೆ ದಾರಿ ಎಲ್ಲ ತುಂಬ ಕ್ಲಿಯರ್ ಆಗಿದೆ, ಆರಾಮ್ಸೇ ಬರ್ಬೋದು. ದಾರಿ ಎಲ್ಲ ಫುಲ್ ಕ್ಲಿಯರ್ ಆಗಿರುವಂಥದ್ದು. ಇನ್ನೊಂದು ಹೇಳಬೇಕಂತಿತ್ತು, ಏನಂತ ಹೇಳಿದರೆ ಫ್ರೆಂಡ್ಸ್ ಒಟ್ಟಿಗೆಲ್ಲ ಬಂದರೆ ಮೋಜು ಮಸ್ತಿ ಎಲ್ಲ ಇರಲಿ, ಹುಚ್ಚುತನ ಇರಲೇಬೇಕು, ಆವಾಗಲೇ ಜಾಲಿ ಎಲ್ಲ ಅನಿಸೋದಂಥದ್ದು. ಇನ್ನೊಂದು ಎಂತ ಹೇಳಿದರೆ ಫ್ಯಾಮಿಲಿ ಒಟ್ಟಿಗೆ ಕೂಡ ಬರ್ಬೋದು, ಇಲ್ಲಾಂದರೆ ನಿಮಗೆ ಕಪಲ್ಸ್ ಯಾರಾದ್ರೂ ಇದ್ದರೆ ಅವರೊಟ್ಟಿಗೆ ಕೂಡ ಬರ್ಬೋದು. ಎಂಜಾಯ್ಮೆಂಟ್ ಇದೆ ಮಾತ್ರ, ಒಳ್ಳೆ ಪ್ಲೇಸ್ ಇದೆ ಮಾತ್ರ. ಇಲ್ಲೊಂದಿದೆ ನೋಡಿ ಸಣ್ಣ ಬ್ರಿಡ್ಜ್, ತೋರಿಸ್ತೇನೆ. ಈಗೊಳ್ಳಿ ಇದೊಂದು ಬ್ರಿಡ್ಜ್, ಆಮೇಲೆ ಅಲ್ಲೊಂದು ಬ್ರಿಡ್ಜ್ ಇದೆ. ವಾಪಸ್ ಇನ್ನೊಂದು ತೋರಿಸ್ಬೇಕಿತ್ತು. ಈಗೊಳ್ಳಿ ನೀರು ಮಾತ್ರ ತುಂಬ ಸ್ಪೀಡ್ ಇದೆ ಮಾತ್ರ. ಫುಲ್ಲು ವ್ಯೂ ಪಾಯಿಂಟ್ ಒಮ್ಮೆ ನೋಡಿ, ನೆಕ್ಸ್ಟ್ ಲೆವೆಲ್ ಮಾತ್ರ ಪ್ಲೇಸ್. ಬಂದಾಗ ಒಂದು ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಈ ಪ್ಲೇಸನ್ನು ನೋಡುವಾಗ. ನಾನೊಂದು ಸತ್ಯಾಗ್ಲಿ ಹೇಳ್ತೀನಿ, ನನಗೆ ಯಾವ ರೀತಿ ಬ್ಲಾಗ್ ಮಾಡಬೇಕು, ಯಾವ ರೀತಿ ಹೇಳಬೇಕು, ಯಾವ ರೀತಿ ಎಲ್ಲ ಸ್ಕ್ರಿಪ್ಟ್ ಬರೀಬೇಕು ಏನೂ ಗೊತ್ತಿರಲಿಲ್ಲ. ಈಗಷ್ಟೇ ಸ್ವಲ್ಪ ಕಲ್ತಿದ್ದೀನಿ. ಹಾಗೇನು ಈಗಷ್ಟೇ ಸ್ವಲ್ಪ ವೀಡಿಯೋ ಮಾಡಲಿಕ್ಕೆಲ್ಲ ನೋಡ್ತಿದ್ದೀನಿ. ನೋಡ್ಬೇಕು, ಇನ್ನೂ ಇಂಪ್ರೂವ್ ಆಗ್ತದೆ. ಸ್ಟಾರ್ಟಿಂಗ್ ಅಲ್ಲ, ಇದೊಂದು ನನ್ನದು ಈಗ 3rd ಬ್ಲಾಗ್. ಸೊ ನೋಡ್ತೀನಿ, ನಾನು ಇನ್ನೂ ಇಂಪ್ರೂವ್ ಎಲ್ಲ ಮಾಡಲಿಕ್ಕೆ ನೋಡ್ತೀನಿ. ಏನಾದರೂ ತಪ್ಪಾಗಿದ್ದರೆ ನೋಡಿ ಕ್ಷಮಿಸಿ. ಅದರಲ್ಲಿ ಇನ್ನೂ ಕೂಡ ಇಂಪ್ರೂವ್ ಎಲ್ಲ ಮಾಡಿಕೊಂಡು ವೀಡಿಯೋಸ್ ಎಲ್ಲ ಇನ್ನೂ ಬೆಟರ್ ಆಗಿ ಕೊಡಲಿಕ್ಕೆಲ್ಲ ಟ್ರೈ ಮಾಡ್ತೀನಿ ನಾನು ಅಷ್ಟೇ. ಮತ್ತು ಇನ್ನೊಂದು ಹೇಳಬೇಕಿತ್ತು ಈ ಫಾಲ್ಸಿನ ಬಗ್ಗೆ. ಇದಕ್ಕೆ 2 ಹೆಸರು ಇರುವಂಥದ್ದು, ಗುಂಡಿಯಡ್ಕ ಮತ್ತು ನಾಗುಂಡಿ ಫಾಲ್ಸ್ ಅಂತೇಳಿ. ನೋಡಿ ಇದು ನಾರ್ಮಲ್ ನೀರು ಹರಿಯುವಂಥದ್ದು ಅಷ್ಟೇ. ಆಚೆ ಕಡೆಯಿಂದ ಒಂದು ವ್ಯೂ ಪಾಯಿಂಟ್ ತೋರಿಸ್ತೇನೆ, ಯಾವುದು ಗೊತ್ತಾ? ನಾನು ನಿಮ್ಮ ಕೈ ತೋರಿಸ್ತೇನೆ ನೋಡಿ. ಈಗ ಅಲ್ಲಿಂದ ಒಂದು ವ್ಯೂ ಪಾಯಿಂಟ್ ತೋರಿಸ್ತೇನೆ, ಫುಲ್ಲು ತೋರಿಸ್ತೇನೆ ನೋಡಿ, ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ. ಬನ್ನಿ ಅಲ್ಲಿಗೆ ಹೋಗುವ. ಈಗೊಳ್ಳಿ ಇಲ್ಲೊಂದು ನಡೆಯುವಾಗ ಯಾವಾಗಲೂ ಮಿಡ್ಲಿಂದನೇ ನಡೀತಾ ಇರಿ, ಯಾಕಂತ ಹೇಳಿದ್ರೆ ಆಚೆ ಸೈಡಲ್ಲಿ ಫುಲ್ಲು ಜಾರ್ತಿರ್ತದೆ ಮಾತ್ರ. ಮಿಡ್ಲು ಮಾತ್ರ ನಡ್ಕೊಂಡು ಹೋಗಿ, ಸರಿ ಆಗ್ತದೆ ಅವಾಗ ಜಾರುದಿಲ್ಲ, ಏನಿಲ್ಲ. ನಾವೀಗ ಇಲ್ಲಿಂದ ಬಂದು ಆ ಪ್ಲೇಸಿಗೆ ಹೋಗಲಿಕ್ಕೆ ನೋಡ್ತಿದ್ದೇವೆ. ಈಚೆ ಕಡೆಯಿಂದನೇ ದಾರಿ ಇರುವಂಥದ್ದು, ಅಲ್ಲಿದೆ ನೋಡಿ, ಆ ಪ್ಲೇಸನ್ನೇ ತೋರಿಸ್ತಿರುವಂಥದ್ದು. ಆ ಪ್ಲೇಸ್ ಈಗ ಅಲ್ಲಿಗೆ ಹೋಗಬೇಕು. ಈಗೊಳ್ಳಿ ಅಲ್ಲಿಗೆ ಹೋಗ್ಬೇಕು. ಈಗ ಅಲ್ಲಿಗೆ ತೋರಿಸ್ತೇನೆ ನೋಡಿ. ಬನ್ನಿ, ಇಲ್ಲಿಂದ ಹೋಗುದು, ಇಲ್ಲಿಂದನೇ ನೋಡಿ. ಅಲ್ಲಿಂದ ಬಂದ್ವಿ. ಈಗ ನೋಡಿ ವ್ಯೂ ಪಾಯಿಂಟ್ ತೋರಿಸ್ತೇನೆ. ಹಾಂ, ಮನೇಲಿ ಎಷ್ಟು ಬಯಸ್ಕೊಂಡಿದ್ದೇನೆ ಅಂತ ಹೇಳಿದರೆ, ಇವತ್ತು ಮನೇಲಿ ಕೂಡ ಹೇಳಿಲ್ಲ ನಾನು ಎಲ್ಲಿಗೆ ಹೋಗ್ತೇನೆ, ಏನು ಮಾಡ್ತೇನೆ ಅಂತ ಕೂಡ ಹೇಳಿಲ್ಲ. ಬಟ್ ಅಮ್ಮನಿಗೊಂದು ಹೇಳಿ ಬಂದೆ, ಈ ಥರ ಇಲ್ಲೊಂದು ಫಾಲ್ಸ್ಗೆಲ್ಲ ಹೋಗಿ ಬರ್ತೇನೆ ಅಂತೇಳಿ. ಬೇಡ ಅಂತಲೇ ಹೇಳಿದರು, ಮತ್ತೆ ಹೇಳಿದೆ ಈ ಥರ ಒಂದು ಹೋಗಿ ಬರ್ತೇನೆ ಅಂತೇಳಿ. ಜಸ್ಟ್ ಒಂದು ವ್ಯೂ ಪಾಯಿಂಟ್ಗೋಸ್ಕರ ತೋರಿಸ್ತೇನೆ ನೋಡಿ. ವ್ಯೂ ಪಾಯಿಂಟ್ ಮಾತ್ರ ಈಗ ನೋಡಿ ಹೇಗಿದೆ ನೋಡಿ. ಈಗ ವ್ಯೂ ಪಾಯಿಂಟ್ ಈಗೊಳ್ಳಿ, ನಾನು ಹೇಳಿಲ್ವಾ ವ್ಯೂ ಪಾಯಿಂಟ್ ನೋಡಿ. ಈಗ ತೋರಿಸ್ತೇನೆ. ಈಗೊಳ್ಳಿ, ಸವಾಸ್. ನಾನು ನಿಮ್ಗೆ ಈಗಷ್ಟೇ ಹೇಳಿದೆ ನೋಡಿ, ಒಂದು ವ್ಯೂ ಪಾಯಿಂಟ್ ತೋರಿಸ್ತೇನೆ ಅಂತೇಳಿ. ಈಗ ವ್ಯೂ ಪಾಯಿಂಟ್ ನೋಡಿ ಹೇಗಿದೆ ಅಂತ ಹೇಳಿದರೆ, ಈಗೊಳ್ಳಿ ಇದಕ್ಕೋಸ್ಕರ ಅಲ್ಲಿಂದ ಮನೆಯಲ್ಲೆಲ್ಲ ಬೈಸ್ಕೊಂಡು ಎಲ್ಲ ಬಂದದ್ದು. ಇವಾಗ ಅಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ. ಸೂಪರ್ ಇದೆ ಮಾತ್ರ ಪ್ಲೇಸ್. ಈತ ಸ್ಪೀಡ್ ಬೂರೊಂದುಂಡು ಮಾರ ನೀರು. ನಾನೀಗ ನಿಮಗೆ ಇನ್ನೊಂದು ಹೇಳಲಿಕ್ಕಿತ್ತು. ಏನಂತ ಹೇಳಿದರೆ ನೋಡಿ, ಈಗ ನಾನು ಹೇಳಿದ್ನಲ್ಲ ಪ್ಲಾಸ್ಟಿಕ್ ಎಲ್ಲ ಯಾಕೆ ಹಾಕಬೇಡಿ ಅಂತ ಹೇಳಿದರೆ, ಇದುವೇ ರೀಸನ್ಗೆ ನೋಡಿ. ಈಗೊಳ್ಳಿ ಇಲ್ಲೆಲ್ಲ ಫುಲ್ ಪ್ಲಾಸ್ಟಿಕ್, ಚಪ್ಪಲು ಅದುವೇ ಇರುವಂಥದ್ದು. ಅದಕ್ಕೋಸ್ಕರ ಜಾಸ್ತಿ ಎಲ್ಲ ಏನಾದರೂ ಪ್ಲಾಸ್ಟಿಕ್ ಎಲ್ಲ ತಂದರೆ ಹಾಕಲಿಕ್ಕೆಲ್ಲ ಇಲ್ಲಿ ಹೋಗಲೇಬೇಡಿ. ಪ್ಲೇಸ್ ಮಾತ್ರ ನೋಡಿ, ಎಂಜಾಯ್ಮೆಂಟ್ ಮಾಡಲಿಕ್ಕೆಲ್ಲ ಸೂಪರ್ ಇದೆ ಮಾತ್ರ.
ಮಾತ್ರ ಜಾಗ್ರತೆ ಇರಿ ಮಾತ್ರ. ಈಗಳಿ ಈಚೆಂದೊಂದು ವ್ಯೂ ಪಾಯಿಂಟ್ ತೋರಿಸ್ತೇನೆ ನೋಡಿ. ಈಗಳಿ ಅಲ್ಲಿಂದ ಬಂದರೆ ಈ ಥರ ನೀರು ಹರಿತದೆ, ಇಲ್ಲಿಂದ ಇದಿಷ್ಟಿರುವಂಥದ್ದು. ಮತ್ತೆ ನೀವೇನಾದರೂ ಈ ಪ್ಲೇಸಿಗೆ ಬರ್ಬೇಕಂತಿದ್ರೆ ಜುಲೈಯಿಂದ ನವಂಬರ್ ತನಕ ಬನ್ನಿ. ಯಾಕಂತ ಹೇಳಿದ್ರೆ ಆ ಟೈಮಲ್ಲಿ ನೀರು ಇದೇ ತರ ಇರ್ತದೆ. ಅದೇ ನೀವು ಡಿಸೆಂಬರಿಗೆ ಏನಾದರೂ ಬಂದ್ರೆ ತುಂಬಾ ನೀರು ಕಡಿಮೆ ಸ್ಲೋ ಆಗ್ತದೆ. ಅವಾಗ ನಿಮ್ಗೆ ಇಷ್ಟು ಈ ತರ ವ್ಯೂ ಪಾಯಿಂಟ್ ನೋಡ್ಲಿಕ್ಕೆ ಸಿಗುದಿಲ್ಲ. ಅದಕ್ಕೋಸ್ಕರ ಹೇಳುವಂಥದ್ದು ಈ ಅವಧಿಯಲ್ಲಿ ಬನ್ನಿ. ಯಾಕಂತ ಹೇಳಿದ್ರೆ ನೋಡ್ಲಿಕ್ಕೆ ಈ ತರ ಕಾಣ್ತದೆ ನೋಡಿ ವಿಡಿಯೋ ಮಾತ್ರ. ಎಂತಂತ ಹೇಳಿದ್ರೆ ಕಾಲನ್ನು ನೀರಲ್ಲಿ ಬಿಡ್ಕೊಂಡು ಆರಾಮ್ಸೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಬೋದು ಮಾತ್ರ. ಒಳ್ಳೆ ಫೀಲ್ ಆಗ್ತದೆ, ಒಳ್ಳೆ ಗಾಳಿ ಉಂಟು ಮಾತ್ರ, ಒಳ್ಳೆ ಪ್ರಕೃತಿ ಇದೆ. ಈಗ ಇನ್ನೊಂದು ನಿಮ್ಗೆ ಒಂದು ಈಗ ಕ್ಲಿಪ್ಸ್ ತೋರಿಸ್ತೇನೆ ನೋಡಿ. ನೋಡಿ ಈಗ ಒಂದು ಕ್ಲಿಪ್ಸ್ ತೋರಿಸ್ತೇನೆ, ಒಂದು ನಿಮಿಷ. ಈಗ ಇದು ನೋಡಿ ಈಗ ಮೇಲೆಯಿಂದ ಈಗ ಈ ಥರ ಇದೆ ಮಾತ್ರ ಪ್ಲೇಸ್. ಬ್ಯೂಟಿಫುಲ್ ಪ್ಲೇಸ್ ಮಾತ್ರ ಈಗಳಿ, ಸೂಪರ್ ಇದೆ ಮಾತ್ರ. ನಂದೊಂದು ಡ್ರೀಮ್ ಇದೆ, ಏನಂತ ಹೇಳಿದರೆ ಸಂದೊಂದು ಡ್ರೀಮ್ ಏನಂತ ಹೇಳಿದರೆ ನಾನು ಕೂಡ ಡ್ರೋನ್ ತೊಗೊಳ್ಬೇಕು, ಒಳ್ಳೊಳ್ಳೆ ಕ್ಯಾಮರಾ ತೊಗೊಳ್ಬೇಕು, ಒಳ್ಳೊಳ್ಳೆ ಬೈಕ್ ತೊಗೊಳ್ಬೇಕು, ಒಳ್ಳೊಳ್ಳೆ ಮೈಕೆಲ್ಲ ತೊಗೊಂಡು ಒಳ್ಳೊಳ್ಳೆ ಟ್ರಾವೆಲ್ ಮಾಡಬೇಕಂತೆಲ್ಲ ತುಂಬ ಇದೆ ನಂದು ಕೂಡ ಸಹ. ಇಲ್ಲೊಬ್ರು ಡ್ರೋನ್ ತಂದಿದ್ದಾರೆ, ತೋರಿಸ್ತೇನೆ ನೋಡಿ. ಈಗ ಇವಾಗ ಇಲ್ಲಿದ್ದಾರಲ್ಲ ಇವರೇ, ಇವಾಗ ಡ್ರೋನ್ ಆಡಿಸಿದ್ದಾರೆ. ಇಗಳಿ ಅಲ್ಲಿದೆ, ಇವಾಗ ಇಲ್ಲಿದೆ, ಮಿಡ್ಲಲ್ಲಿದೆ ನೋಡಿ, ಅದುವೇ ಡ್ರೋನ್. ಈ ಥರ ಸಹ ಕಾಲೆಲ್ಲ ಇಟ್ಕೊಂಡು ಕೂತ್ಕೊಳ್ಬೋದು, ಮಾತ್ರ ಜಾಗ್ರತೆ ಕೂತ್ಕೊಳ್ಳಿ. ಮತ್ತು ಅಲ್ಲಿಂದ ಬಂದರೆ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ. ಇಗಳಿ ಅಲ್ಲಿಂದ ಬರೋರೆಲ್ಲ ಜಾಗ್ರತೆಯಿಂದ ಬರ್ತಾಯಿರಿ. ಸೂಪರ್ ಇದೆ ಮಾತ್ರ ಪ್ಲೇಸ್. ಎಂಜಾಯ್ಮೆಂಟ್ ಮಾಡಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಗುಂಡಿಯಡ್ಕ ಮತ್ತು ನಾಗುಂಡಿ ಫಾಲ್ಸ್ ಫೋಟೋ ಎಲ್ಲ ತೆಗಿಲಿಕ್ಕೆ ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ.